ನಾವು ಗೌರ್ಮೆಂಟ್ ಆಗ್ಬೇಕು, PPP ಆಗ್ಬೇಕು, ಒಟ್ಟಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕು. ಸರ್ಕಾರ ನಿರ್ಣಯ ತಗೊಂಡಿದೆ ಗೊತ್ತು. ಆ ಸರ್ಕಾರ ನಾವು PPP ಮಲ್ಲಿ ಮತ್ತು ಗೌರ್ಮೆಂಟ್ ಮಾಡಬೇಕು ಅಂತ ಭಾವನೆ ಇದೆ. ಭಾವನೆನ ಅವ್ರಿಗೆ ತಿಳಿಸುವಂತ ಕೆಲಸ ಮಾಡ್ತೀವಿ. ಒಟ್ಟಾರೆ ಇಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತದೆ. ಹೇಳಕ್ ಬರಲ್ಲ ಕಾನ್ಸೆ one is the same matrix. What is your problem? ಕೆಲವು ಅವು ಅದು ಬಾಗಲಕೋಟೆಗೂ ಮೊದಲೇ ಹಿಂದೆ ಪಾಸ್ 2030 to 18 ಇತ್ತು. ಮೊನ್ನೆ CM ಕ್ಲಾರಿಫೈ ಮಾಡಿ, ಮೊನ್ನೆ CM ಕ್ಲಾರಿಫೈ ಮಾಡಿದ್ದಾರೆ. ಯಾರು ಇದು ತುಮಕೂರು PPP ಇದೆ. ಎಷ್ಟು ಮಂದಿ PPP ಇದೆ? 4 PPP ಇದೆ ನೋಡಿ. ಒಂದು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು ಐ ನಾಟ್ ಡಿಫೆಂಡಿಂಗ್. ನಾನು PPP ಆಗ್ಬೇಕಂತ ಹೇಳೋಲ್ಲ, ನನಗೇನೋ ಇಂಟ್ರೆಸ್ಟ್ ಇಲ್ಲ. ಒಂದೇ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕ್ಯಾಟಗರಿಕಲಿ ಹೇಳ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಯು ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ 100% ಕಾಂಪೋಸಿಷನ್ ಆಫ್ ಸೀಟ್ಸ್, ಮಕ್ಕಳಿಗೆ ಏನು ಸೀಟ್ ಕೊಡಬೇಕಲ್ಲ ವಿದ್ಯಾರ್ಥಿಗಳಿಗೂ ಈ PPP ಸೇಮ್ ಇದೆ, ಗೌರ್ಮೆಂಟ್ ನಾಗೂ ಸೇಮ್ ಇದೆ. ಅದು ನೀವು ಹೇಳಿದ್ದನ್ನು ನಾನು ಒಪ್ಪೋದಿಲ್ಲ. ನಾನು ನೋಡಿದ್ದೀನಿ, ಕೆಲವೊಬ್ಬರು ಭಾಷಣ ಕೇಳಿದ್ದೀನಿ. ಅಷ್ಟು ಸರಳ ಇಲ್ಲ. 100 ಕೋಟಿ ರೂಪಾಯಿದಾಗ ಮೆಡಿಕಲ್ ಕಾಲೇಜ್ ಆಗ್ತದೆ ಅಂತ ಭಾಷಣ ನಾನು ಕೇಳಿದ್ದೀನಿ. ಅದೆಲ್ಲ ಅಷ್ಟಕ್ಕೆಲ್ಲ ಆಗೋದಿಲ್ಲ ಅಷ್ಟಲ್ಲ. ಓಕೆ, ದಿಸ್ ವಿಲ್ ಗೌರ್ಮೆಂಟ್ ಮುಖ್ಯಮಂತ್ರಿ ಇದರಲ್ಲಿ ನಾನು ನಿಮ್ಮ ಇವ್ರ ಭಾವನೆ ನನಗೆ ಹೋಗ್ತಾ ಇದ್ದೀನಿ. ಅಲ್ಲಿನೂ ಕೂಡ ಅವ್ರಿಗೂ ಭೇಟಿ ಆಗ್ತಾ ಇದ್ದೀನಿ. ಏನ್ರಿ, ಕೆಲವೊಬ್ರು ನಿರಪರಾಧಿಗಳಿದ್ದಾರೆ, ಸ್ವಂತ ಕೂತಿದ್ದಾರೆ, ಕೆಲವೊಬ್ರು ಪುರುಷರು ಇದಾರೆ. ಏನ್ರಿ, ಹಿಂದೂ ರಾಜಕೀಯ ಅದ, ನನ್ಗೆ ಗೊತ್ತಿದೆ. ಏನೋ